ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಎಸ್, ನಾನು ಮಂಗಳೂರಿಂದ ವಾಪಸ್ ಬಂದೆ. ಒಂದಿನ ಆಗಿಲ್ಲ, ನಂಗೆ ತುಂಬ ಸುಸ್ತಾಗ್ತಿತ್ತು ಆ್ಯಕ್ಚುಲಿ. ಬಟ್ ಸ್ಟಿಲ್ ಇವತ್ತು ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ಅದು ಶೂಟ್ ಮಾಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ರೆಡಿ ಆಗ್ಬೇಕು, ಇನ್ನು ರೆಡಿ ಅಂತೂ ಆಗಿಲ್ಲ, ಫ್ರೆಶ್ ಅಪ್ ಆಗಬೇಕು. ಬಟ್ ಇವತ್ತು ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಯಾವ್ದ್ರ ಬಗ್ಗೆ ಗೊತ್ತಾ? ಒಂಚೂರು ಡಿಫ್ರೆಂಟ್ ಆಗಿರೋ ಟಾಪಿಕ್ಕು. ಬಟ್ ಸ್ಟಿಲ್ ಕಂಟೆಂಟ್ ಕ್ರಿಯೇಟರು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಕಷ್ಟಪಡ್ತಾರೆ, ಆಯಿತಾ? ಇವತ್ತು ಒಂದು ಕಷ್ಟಪಡ್ಬಿಟ್ಟು ರೀಲ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಸ್ಟೇ ಟ್ಯೂನ್. ಓಕೆ, ಎಸ್, ಯಾರೀಲು ಅಂತ ಹೇಳೋದು ಮರ್ತೋದೆ. ಇಟ್ಸ್ ಅಬೌಟ್ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತ ಬಂದಿದೆ 2024 ಇಂದು ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮಿಗೆ. ಸೊ ನ್ಯೂಸ್ ಪೇಪರಲ್ಲಿ ಆ್ಯಡ್ ನೋಡಿದ ತಕ್ಷಣ ಫಸ್ಟ್ ಹೋಗಿ ಮಾಡ್ಬಿಡೋಣ, ಬೇರೆಯವ್ರು ಮಾಡೋಕ್ಕಿಂತ ಮುಂಚೆ ಅಂತ ಇದೇ ಆ್ಯಡ್ ಬಂದಿದ್ದು. ಒಂದು ಪಾಂಪ್ಲೆಟ್ ಥರ ಇವತ್ತು ನಮ್ಮ ನ್ಯೂಸ್ ಪೇಪರಲ್ಲಿ ಬಂತು. ಸೊ ಇದನ್ನೇ ಮಾಡೋಕ್ಕೆ ನಾನು ಹೋಗ್ತಿರೋದು. ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಓಕೆ, ಅದ್ರ ಜೊತೆಗೆ ವರ್ಕಿಂಗ್ ಪ್ರೊಫೆಷನಲ್ ಆದರೆ ಇನ್ನೊಂಚೂರು ಡಿಫಿಕಲ್ಟ್ ಇರುತ್ತೆ. ಬಿಕಾಸ್ ವೀಕ್ ಮಧ್ಯದಲ್ಲಿ ಮ್ಯಾನೇಜರು, ಲೀಡರು, ಅವ್ರಿಗೆ ಪರ್ಮಿಷನ್ ಕೇಳ್ಕೊಂಡು ಹೋಗೋದು ತುಂಬ ಸಾಹಸದ ಕೆಲಸ. ಇವತ್ತು 1-2 ಅವರ್ಸಿಂದು ಗ್ಯಾಪ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಸೊ ಫಸ್ಟ್ ಫ್ರೆಶ್ ಅಪ್ ಆಗ್ತೀನಿ. ಊಟನೂ ತಿಂದಿಲ್ಲ ಆ್ಯಕ್ಚುಲಿ. ಈಗ ಹೋಗಿ ಫಸ್ಟ್ ಊಟ ತಿಂತೀನಿ, ಫ್ರೆಶ್ ಅಪ್ ಆಗ್ತೀನಿ. ಅದಾದಮೇಲೆ ಟೀಮ್ಸಲ್ಲಿ ನನ್ನ ಟೀಮಿಗೆ ಮೆಸೇಜ್ ಹಾಕ್ತೀನಿ 2 ಅವರ್ಸ್ ಏನೋ ಪರ್ಸನಲ್ ಕೆಲಸ ಇದೆ ಅಂತ. ಅದನ್ನೂ ತೋರಿಸ್ತೀನಿ ನಿಮ್ಗೆ, ಆಯಿತಾ? ಸೊ ಅದು ಮಾಡಿಬಿಟ್ಟು ನಾವು ನಮ್ಮ ರೀಲ್ ಮಾಡೋಕ್ಕೆ ಹೋಗೋಣ. ಓಕೆನಾ? ನಾವೀಗ ಸ್ನಾನ ಮಾಡ್ಕೊಂಡ್ವಿ, ಊಟ ತಿಂತಿದ್ದೀವಿ. ಊಟ ತಿಂದಾದ್ಮೇಲೆ ವಿಲ್ ಗೋ ಟು ಅವರ್ ಶೂಟ್. ಓಕೆ, ಆ್ಯಸ್ ಐ ಸೆಡ್, ನಾನು ನಮ್ಮ ಟೀಮಿಗೆ ಈಗ ಮೆಸೇಜ್ ಹಾಕ್ತಿದ್ದೀನಿ 1-2 ಅವರ್ಸ್ ಅವೇ ಇರ್ತೀನಿ ಅಂತ. ಸೊ ಕಳ್ಸೋಣ ಬನ್ನಿ ಇವ್ರಿಗೆ. ಇಸ್ ಏನು ಗೊತ್ತಾ, ನಾನಿವತ್ತು ನಡ್ಕೊಂಡು ಹೋಗ್ತಿದ್ದೀನಿ ಆ ಪ್ಲೇಸಿಗೆ. ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ದೂರ ಇದ್ದೆ. ಯಾಕೆ ಅಂತ ಕೇಳ್ತೀರಾ? ಲಾಸ್ಟ್ ವೀಕು ಮಮ್ಮಿದು ಅಂಕಲ್ದು ಸ್ಕೂಟಿಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದ್ದರಿಂದ ಏನಾಯಿತು, ಸ್ಕೂಟಿ ಎಲ್ಲ ಕೆಟ್ಟೋಗಿತ್ತು. ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಂಡು ಸರ್ವಿಸ್ ಮಾಡಿಸೋಣ ಅಂತ ಸರ್ವಿಸ್ ಸೆಂಟರಿಗೆ ಕೊಟ್ಟಿದ್ದೀನಿ. ಸೊ ಅವರು ಒಂದು ವಾರದಿಂದ ತೊಗೊತಾನೇ ಇದ್ದಾರೆ ಟೈಮು. ಅದು ಯಾವಾಗ ಮಾಡಿಕೊಡ್ತಾರೋ ಸರಿ ಗೊತ್ತಿಲ್ಲ. ಸೊ ಸರಿ ಆದಮೇಲೆ ಸಿಗುತ್ತೆ ಸ್ಕೂಟಿ. ಸದ್ಯಕ್ಕೆ ಏನೂ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದೆ. ಸದ್ಯಕ್ಕೆ ಮಳೆಗಾಲ ಇದೆ, ಬಟ್ ಸ್ಟಿಲ್ ಬಿಸಿಲಿದೆ. ಆ್ಯಸ್ ಯು ಕ್ಯಾನ್ ಸಿ ಸ್ಕೈ, ಒಂಚೂರು ಬಿಸಿಲಂತೂ ಇದೆ. ಸೊ ನೆವರ್ ಮೈಂಡ್, ಏನೂ ಮಾಡೋಕ್ಕಾಗಲ್ಲ. ವಿ ಆರ್ ಕಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ವಿ ವಿಲ್ ರಾಕ್ ಇಟ್ ಅಲ್ಲ, ವಾಟ್ಸೆ. ಇವಾಗ ಮೇಯ್ನ್ ರೋಡಲ್ಲಿ ಹೋಗ್ತಿಲ್ಲ, ಯಾಕಂದರೆ ಸಖತ್ ಬಿಸಿಲಿದೆ. ಸೊ ಶಾರ್ಟ್ಕಟ್ ರೋಡಲ್ಲಿ ಹೋಗಿ ಸ್ವಲ್ಪ ಶೇಡ್ ಆದರೂ ಇರುತ್ತೆ ಅಂತ ನಾವೀಗ ನಮ್ಮ ಶಾರ್ಟ್ಕಟ್ ರೋಡ್ ತೊಗೊತೀವಪ್ಪ. ಕುಡಂಟ್ ಕ್ಯಾಪ್ಚರ್ ಆ್ಯಕ್ಚುಲಿ, ಆಯಿತಾ? ಆದರೂ ಬಂದೆ ಇನ್ನೊಂದು ಸತಿ ನೋಡೋಣ ಅಂತ. ಎಷ್ಟು ಸೆಕೆ ಇದೆ ಅಂದರೆ, ಈ ಹಸು ಪಾಪ ಇಲ್ಲಿಂದ ನೀರು ಬರ್ತಿರೋದನ್ನ ತೊಗೊಂಡು ಕುಡಿತಿದ್ದೆ. ಅದಕ್ಕೆ ಹೇಳೋದು, ಯಾವತ್ತಿದ್ರೂ ಮನೆ ಮುಂದೆ ಒಂದು ಪಾಟ್ ಥರ ಇಡಬೇಕು. ವೇರೇನು ಹಸುಗಳು ಇರಲಿ, ನಾಯಿಗಳು ಇರಲಿ, ಬೆಕ್ಕುಗಳು ಇರಲಿ, ಬಂದು ನೀರು ಕುಡಿದು ಹೋಗ್ತಾರೆ ಪಾಪ. ಸೊ ಆಲ್ವೇಸ್ ರಿಮೆಂಬರ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಕ್ಯೂಟ್ ಲಿಟಲ್ ಥಿಂಗ್ಸ್. ಓಕೆ, ಕ್ಯಾನ್ ಸಿ ಅಲ್ಲ ಶೇಡ್ ಇದೆ ಅಂತ. ಸೊ ಎಸ್, ಐ ಮೇಡ್ ಅ ವೈಸ್ ಚಾಯ್ಸ್. ಆರಾಮಾಗಿ ಸ್ವಲ್ಪ ಶೇಡಲ್ಲಿ ಹೋಗಿ ಅಲ್ಲಿ ಮುಂದೆಯಿಂದ ಟರ್ನ್ ತೊಗೊಂಡು I'll just go to the place. So here we are, ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ. ಹತ್ರದಲ್ಲಿದೆ ಅಂತ ಅಂದ್ಕೊತಿದ್ದೆ, ಬಟ್ ನೋ, ಇಟ್ ಈಸ್ ನಾಟ್ ದಟ್ ನಿಯರ್ ಆಲ್ಸೋ. ದೂರನೇ ಇದೆ. ಇಲ್ಲಿ ನಿಮಗೆ ಕಾಣ್ತಿರೋದು ಸೈಡಿಂದು, ಬಟ್ ಇಲ್ಲೇ ಇರೋದು ಆ್ಯಕ್ಚುಲಿ ಕ್ರಾಫ್ಟ್ ಮೇಲೆ. ಸೊ ಅದೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನಿಮಗೂ ತೋರಿಸ್ತೀನಿ ಮುಂದೆಯಿಂದ ಹೆಂಗೆ ಕಾಣುತ್ತೆ, ಒಳಗೆ ಹೆಂಗೆ ಕಾಣುತ್ತೆ ಅಂತ. ಓಕೆನಾ? ಸ್ಟೇ ಟ್ಯೂನ್. ಹಿಯರ್ ವಿ ಆರ್, ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋಗೆ ಬಂದುಬಿಟ್ಟಿದ್ದೀವಿ ಬಾಸ್. ವಾವ್, ಅಲ್ಲಿ ಚಿಕ್ಕ ಮಕ್ಕಳು ಒಂದಿಷ್ಟು ಜನ ಆಟ ಆಡ್ತಿದ್ದಾರೆ. ಐ ಥಿಂಕ್ ಮಕ್ಳಿಗಂತಾನೆ ಇರೋದಲ್ಲ ಆಟ ಆಡೋಕ್ಕಂತ. ಸೊ ದಟ್ ದೊಡ್ಡವ್ರ ಮಕ್ಳಿಗೆ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು. ನಾವೀಗ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋಗೆ ಬಂದಿದ್ದೀವಿ. ಎಷ್ಟೊಂದು ಖಾಲಿ ಸ್ಟಾಲ್ಸ್ಗಳಿದ್ದಾವೆ, ಬಿಕಾಸ್ ನಾನು ಈ ಕಡೆ ಇದ್ದೀನಿ. ಆದರೆ ಎಷ್ಟೊಂದು ಸ್ಟಾಲ್ಸ್ ತುಂಬು ಇದೆ. ಡಿಫ್ರೆಂಟ್ ವೆರೈಟೀಸು, ಕಾಶ್ಮೀರು, ರಾಜಸ್ಥಾನಿ, ಎಲ್ಲ ಥರದ್ದು, ಲೈಕ್ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ ಯಾವ ಥರದ್ದು ಕ್ರಾಫ್ಟ್ ಫಾರ್ಮ್ಸ್ ಇದೆಯೋ, ಬಟ್ಟೆಗಳಿದೆಯೋ, ತಿನ್ನೋದಿರಲಿ ಅಥವಾ ಏನೇ ಇರಲಿ, ಲೈಕ್ ಆಲ್ ಓವರ್ ಇಂಡಿಯಾದಿಂದ ಎಷ್ಟೊಂದು ಥರದ ವೆರೈಟೀಸ್ ಆಫ್ ಡಿಶಸ್ ಆ್ಯಂಡ್ ವೆರೈಟೀಸ್ ಆಫ್ ಕ್ಲಾತಿಂಗ್ಸ್, ಕ್ರಾಫ್ಟ್ಸ್ ಎಲ್ಲ ಬಂದಿದೆ.
ಸೊ ಅದೇ ರೀಲ್ ಮಾಡೋಕ್ಕಂತ ಬಂದಿದ್ದೀನಿ, ರೀಲ್ ಮಾಡಿದೆ. ಶೂಟ್ ಮಾಡ್ತಿದ್ದೀನಿ, ಹಂಗೇ ನಿಮಗೂ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೈಸ್ ಅಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವ್ರವರೆಗೂ ಎಲ್ಲರಿಗೂ ಆಗಂಗಿದೆ. ಸೊ ಐ ಲೈಕ್ ಡಿಟ್, ಚೆನ್ನಾಗಿದೆ. ಒಳಗಡೆ ಹೋಗ್ಬಿಟ್ಟು ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಹೋಗಿ ಎಡಿಟ್ ಮಾಡಿ ಮೇ ಬಿ ಇವತ್ತೇ ಪೋಸ್ಟ್ ಮಾಡ್ತೀನೇನೋ. ಬಟ್ ಈ ವ್ಲಾಗು ನಿಮಗೆ ಸ್ಯಾಟರ್ಡೇ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ಸೊ ಬನ್ನಿ, ನೀವು 1 ತಿಂಗಳವರೆಗೆ ಇರುತ್ತಂತೆ. ಮಾರ್ನಿಂಗ್ 11 ಹಿಡಿದ್ಬಿಟ್ಟು ನೈಟ್ 9:30ವರೆಗೂ. ಯು ಕ್ಯಾನ್ ಕಮ್ ಎಂಜಾಯ್ ಶಾಪ್. ನಿಮ್ಮ ಮಕ್ಳಿಗೂ ಕರ್ಕೊಂಬನ್ನಿ, ಫ್ರೀ ಎಂಟ್ರಿ ಇದೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆ. ಸೊ ಕಮ್ ಎಂಜಾಯ್, ಬಿ ಅ ಪಾರ್ಟ್ ಆಫ್ ಇಟ್. ನಮ್ಮ ತುಮಕೂರಿನ ಬಿಸ್ನೆಸ್ಸು, ನಮ್ಮ ಇಂಡಿಯನ್ ಕ್ಲಾತಿಂಗ್ಸ್ ಇರಲಿ, ನಮ್ಮ ಇಂಡಿಯನ್ ಬಿಸ್ನೆಸ್ ಇರಲಿ, ಪ್ರಮೋಟ್ ಮಾಡೋಣ ಅಲ್ಲ, ಏನಂತೀರಾ? ಸೊ ಇವತ್ತಿನ ವ್ಲಾಗು ಆ್ಯಂಡ್ ಆಲ್ಸೋ ರೀಲ್ ಮುಗೀತು. ಬಟ್ ಮನೇದು ಸ್ವಲ್ಪ ಶಾಪಿಂಗ್ ಇದೆ. ಸೊ ವೆಜ್ ಬ್ಯಾಸ್ಕೆಟಿಂದ ಒಂದಿಷ್ಟು ಫ್ರೂಟ್ಸು, ವೆಜ್ಜೀಸ್ ಎಲ್ಲ ತೊಗೊಂಡೋಗ್ತೀನಿ, ನಡ್ಕೊಂಡೇ ತೊಗೊಂಡೋಗ್ತೀನಿ. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆದರೆ, ಕಂಟೆಂಟ್ ಕ್ರಿಯೇಟರ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಇಷ್ಟ ಆದರೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಮುಂದಿನ ವಾರ ಇನ್ನೊಂದು ವ್ಲಾಗಿಗೆ ವೆಯ್ಟ್ ಮಾಡಿ. ಚಲೋ ಬಾಯ್, ಥ್ಯಾಂಕ್ ಯು. ಇವಾಗ ಒಂಚೂರು ಫ್ರೂಟ್ಸ್ ತೊಗೊಂಡ್ವಿ ಆ್ಯಂಡ್ ವೆಜ್ಜಸ್ ತೊಗೊಂಡ್ವಿ. ಜಾಸ್ತಿ ತೊಗೊಳ್ಲಿಲ್ಲ ಬಿಕಾಸ್ ಅಲ್ಲಿ ಫ್ರೆಶ್ ಆಗಿರಲಿಲ್ಲ ಇವತ್ತು ಯಾಕೋ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್ ನೌ. ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಇಟ್. ಹೇ, ಹಲೋ ಸ್ವೀಟಿ, ಕ್ಯೂಟಿ ಪಾಯ್, ಹೊಟ್ಟೆ ಹಸಿತಿದ್ಯಾ? ಯು ವಾಂಟ್ ಸಮಥಿಂಗ್? ಓಡೋಗ್ತಾನೆ ಇದೆ. ನಾನು ಬಿಸ್ಕೆಟ್ ಹಾಕೋಣ ಅಂದ್ಕೊಂಡ್ರೆ ಇಟ್ಸ್ ಜಸ್ಟ್ ರನ್ನಿಂಗ್. ಇನ್ನೇನು 500 ಮೀಟ್ರಿಗೆ ನಮ್ಮ ಮನೆ ಇದೆ. ಐ ಆಮ್ ಸೊ ಟಯರ್ಡ್, ಫ್ಯಾಮಿಶ್ಡ್, ಹಂಗ್ರಿ. ಊಟ ಸ್ವಲ್ಪನೇ ತಿಂದಿದ್ದೆ. ಮನೆಗೆ ಹೋಗ್ಬಿಟ್ಟು ವಾಪಸ್ ಈಗ ಬ್ಯಾಟಿಂಗ್ ಮಾಡ್ತೀನಿ. ಸಾರಿ, ಅಯ್ಯೋ ಅರ್ಜೆಂಟಲ್ಲಿ ಹಿಂಗೆ ಹೇಳಬೇಕಾದ್ರೆ ಬಂದ್ಬಿಡುತ್ತಪ್ಪ. ಈ ಥರ ಚಿಕ್ಕ ಪುಟ್ಟ ತಪ್ಪನ್ನ ಪ್ಲೀಸ್ ಕ್ಷಮಿಸಿ. ಇಂತು ನಮ್ಮನೆ ಬಂತು, ಈಗ ತಿಂದು ಉಂಡು ಮಜಾ ಮಾಡ್ತೀನಿ. ಅಂತೂ ಇಂತು ನಡ್ಕೊಂಡು ಬಂದೆ ನಮ್ಮನೆ, ಇನ್ನೇನು ಬಂದೇ ಬಿಡ್ತು, ರೀಚ್ ಆಗಿಬಿಟ್ಟೆ. ಹೇಗಿದೆ? ಏನು ಸಿಂಗಿಂಗ್ ಆಡಿಷನಿಗೆ ಹೋಗ್ಲಾ? ಏನಂತೀರಾ? ಇವತ್ತಿನ ರೀಲು ವ್ಲಾಗ್ ಎಲ್ಲ ಮುಗೀತು. ಎಡಿಟ್ ಮಾಡಬೇಕು, ಬೇಗ ಹಾಕ್ತೀನಿ. ಫೈನಲಿ ಮನೆಗೆ ಬಂದೆ. ಐ ಆಮ್ ಸೋ ಟಯರ್ಡ್. ಕೆಲಸ ಮಾಡಬೇಕು ಕೂತ್ಕೊಂಡು. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.